ಆಡಳಿತ ಬರೋ ಸಾಧ್ಯತೆಗಳು ಎಲ್ಲ ಇದೆ. ಅವ್ರ ಕೈಯಾಗ ನಾವಿರುವಂಥ ಪ್ರಸಂಗ ಬರ್ತದೆ ಉತ್ತರದವ್ರ ಕೈಯಾಗ. ಅದಕ್ಕೆ ಎಚ್ಚರಗೊಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸ್ಪಷ್ಟವಾಗಿ ಎಂ.ಕೆ. ಸ್ಟಾಲಿನ್ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಿಂದಿ ಹೇರಿಕೆ ಒಪ್ಪಿಕೊಳ್ಳುವಂತೆ ಬೆದರಿಕೆ ಹಾಕಿ ರಾಜ್ಯವನ್ನು ಪ್ರಚೋದಿಸುತ್ತಿದ್ದಾರೆ. ಹಿಂದಿ ವಸಾಹತುಶಾಹಿಯನ್ನು ಸಹಿಸುವುದಿಲ್ಲ ಸ್ಪಷ್ಟ ಹೇಳ್ಯಾರ. ಈಗಾಗಲೇ ನೋಡಿರ್ಬೋದು ನೀವು ಅನೇಕ ಸಂದರ್ಭಗಳಲ್ಲಿ ದ್ರಾವಿಡಿಯರ ಮೇನ್ ದೇವತೆ ರಾವಣ ಅಂತ ಹೇಳ್ತಾರೆ. ರಾಮ ಅಲ್ಲ, ರಾಮನವಮಿ ಇರುವಲ್ಲ ಅನ್ನೋಂಗೆ ಅಷ್ಟರ ಮಟ್ಟಿಗೆ ವಿರೋಧ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಮನವಮಿ ಆಚರಿಸಿದ್ರೆ ಇಲ್ಲೇ ಚೆನ್ನೈನಲ್ಲೇ ಇಲ್ಲಿ ಏನಪ್ಪ ಅಂದರೆ ಅವನ ದುರ್ದಿನ ಕೆಟ್ಟ ದಿನ ನಮ್ಮ ರಾವಣದನ್ನು ಆಚರಣೆ ಮಾಡ್ತಾರೆ. ಇದರ್ಥ ನಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತು ಅದೇನೂ ಇರಲಿ. ಇವರು ಮಾತ್ರ ದಕ್ಷಿಣದ ರಾಜ್ಯಗಳನ್ನು ಅವ್ರ ಜೊತೆ ಮಾತಾಡಿ ಕೇಂದ್ರದ ವಿರುದ್ಧ ಅಂದರೆ ಸೆಂಟ್ರಲ್ ವಿರುದ್ಧ ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡ್ತಿದ್ದಾರೆ ನಾವು ಅಂತೇಳಿ ಉತ್ತರದವರು ಆವಾಜ್ ಹಾಕ್ತಾ ಇದ್ದಾರೆ. ಆದರೆ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಹಕ್ಕು ಏನದು ಅದನ್ನು ಕೊಡ್ರಿ. ಈಗ ಮತ್ತೆ ಇರುವ ಶಾಸಕರನ್ನು ಕಡಿಮೆ ಮಾಡಿದ್ರಪ್ಪ ಅದು ನಾವು ಯಾರನ್ನು ಕೇಳೋನು, ಎಂ ಪಿಗಳು ಕಡಿಮೆ ಅಂದರೆ ಯಾರನ್ನು ಕೇಳೋನು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಕ್ಷೇತ್ರ ಮರುವಿಂಗಡಣೆ ಕೇವಲ ಜನಸಂಖ್ಯೆ ಆಧಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಈಗ ಇದ್ದಂಥದ್ದು ಇದೇ ರೀತಿ ಉಳಿಲಿ. ಜನಸಂಖ್ಯೆ ಒಂದೇ ಅಲ್ಲ, ಅಲ್ಲಿ ಅಭಿವೃದ್ಧಿ ಇನ್ನುಳಿದೆಲ್ಲ ಕೌಂಟ್ ಮಾಡಿ ಮಾಡಬೇಕಾಗ್ತದೆ. ಮತ್ತು ನಮ್ಮ ಅಸ್ತಿತ್ವ ಪ್ರಶ್ನೆದಾಗ ನಾವು ಈ ವಿಷಯವನ್ನು ಒಪ್ಪುವುದಿಲ್ಲ. ಜನಸಂಖ್ಯೆ ಆದ್ರ ಮೇಲೆ ಈ ರಾಜ್ಯವನ್ನು ಒಡೆದು ಅಥವಾ ವಿಭಾಗ ಮಾಡೋದು ತಪ್ಪದ. ಅದಕ್ಕೆ ನಾವು ಈಗ ಬಯಸೋದಿಷ್ಟೇ, ನಾವೆಲ್ಲರೂ ಕೂಡಿ ಹೋರಾಟ ಮಾಡಿದರೆ ನಮ್ಮ ಭಾಷೆ ಉಳಿತದೆ, ಸಂಸ್ಕೃತಿ ಉಳಿತದೆ, ಅಸ್ಮಿತೆ ಉಳಿತದೆ, ಅದ್ರ ಜೊತೆ ನಮ್ಮ ಅಭಿವೃದ್ಧಿನೂ ಆಗ್ತದೆ ಅನ್ನೋಂಥ ಮಾತನ್ನು ನಮ್ಮ ಸ್ಟಾಲಿನ್ ಅವರು ಹೇಳಿದ್ದಾರೆ ಮತ್ತು ಕರೆ ಮಾಡಿದ್ದಾರೆ ಎಲ್ಲ ಈ ರಾಜ್ಯಗಳಿಗೆ. ಅದಕ್ಕೆಲ್ಲ ಉಳಿದ ರಾಜ್ಯಗಳು ಯಾವ ರೀತಿ ಸ್ಪಂದಿಸ್ತಾವೆ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಒಟ್ಟಿನಲ್ಲಿ ಸ್ಟಾಲಿನ್ ಹುಟ್ಟು ಹಾಕಿರುವ ಶಾರ್ ಅವರು ಅದನ್ನು ವಿರೋಧಿಸಿದ. ಅದು ಭಾಷಾ ವಿಷಯದಲ್ಲಿ ಹಿಂದಿ ಬೇಕಪ್ಪ ಅನ್ನೋಂಥ ಮಾತನ್ನು ಒತ್ತಿ ಹೇಳೋದ್ರಿಂದಾಗೆ ಸಹಜವಾಗಿ ಈ ಎರಡೂ ಏನು ಉತ್ತರ ಮತ್ತು ಪಶ್ಚಿಮ ಅದೇನು ದೇಶಗಳದಾವ ಇದರಲ್ಲಿ ತಿಕ್ಕಾಟ ಬರ್ಬೋದು ಏನೋ ಅನ್ನೋಂಥ ಭಯನೂ ಕಾಡಲಿಕ್ಕತ್ತದ. ಏನೋ ಆಗಲಿ ಭಾಷಾ ವಿಚಾರವಾಗಿ ಈ ಒಂದು ವಿಷಯ ತೆಗೆದುಕೊಂಡ ತಿಕ್ಕಾಟ ಕೊಡೋದ್ರಲ್ಲಿ ಏನು ಅರ್ಥ ಇಲ್ಲ, ಕೂಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಅಂತ ಹೇಳ್ತಾ ಜೊತೆಗೆ ನಮ್ಮ ಎಂ.ಕೆ. ಸ್ಟಾಲಿನ್ ಹೇಳಿದ್ರಲ್ಲೂ ಅರ್ಥದ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ನಮ್ಮ ಕರ್ತವ್ಯ ಅಂತೇಳಿ ಹಾಗೆ ಅಂತೇಳಿ ಜಟಾಪಟಿ ನಿಲ್ಲೋದು ಅಲ್ಲ, ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅನ್ನೋಂಥ ಒಂದು ಅಭಿಪ್ರಾಯ. ನಿಮಗೇನು ಅನಿಸ್ತದೆ? ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ಅರ್ಥಾತ್ ಜೈ ಸಿದ್ದಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.